ನಮಸ್ಕಾರ ಸ್ನೇಹಿತರೆ, ಇನ್ಮೇಲೆ ಬೇಕಾಗೋ ಕಾರ್ ಲೋನ್ ಬೇಕಿದ್ದವರಿಗೆ ಹೊಸ ರೂಲ್ಸ್ ಏನಂತ ಹೇಳ್ಕೊಡ್ತೇನೆ. ಅದಕ್ಕೂ ಮೊದಲು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಕೆಲವೊಂದಿಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ಹಾಗೆ ನೋಡ್ತಾರೆ ವಿಡಿಯೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ನೋಡೋಣ. ಇತ್ತೀಚಿನ ದಿನಗಳಲ್ಲಿ ಬೇಕಾಗೋ ಕಾರನ್ನು ಖರೀದಿಸುವ ಕೇವಲ ಒಂದು ಡ್ರೀಮ್ ಅಂತಲ್ಲ, ಇನ್ನೊಂದು ಅಗತ್ಯ ಕೂಡ ಆಗಿದೆ ಸ್ನೇಹಿತರೆ. ನೌಕರರು ಅಥವಾ ಸಣ್ಣ ವ್ಯಾಪಾರಿಗಳು ಎಲ್ಲರೂ ಕೂಡ ಬೈಕ್ ಮತ್ತು ಕಾರ್ಗಳನ್ನು ಖರೀದಿಸಲು ಸಾಲವನ್ನು ತೆಗೆದುಕೊಳ್ಳಲು ಬಯಸುತ್ತಾರೆ. ಬ್ಯಾಂಕುಗಳು ಮತ್ತು ಏನಿದೆಯೋ NBFCಗಳು ಸುಲಭವಾಗಿ ಬೈಕ್ ಮತ್ತು ಕಾರ್ ಸಾಲಗಳನ್ನು ನೀಡುತ್ತವೆ. ಆದರೆ ಅವು ಮೊದಲು ನಿಮ್ಮ ಸಿಬಿಲ್ ಸ್ಕೋರನ್ನು ಪರಿಶೀಲನೆ ಮಾಡ್ತವೆ. ನಿಮ್ಮ ಸ್ಕೋರ್ ಉತ್ತಮವಾಗಿದ್ದರೆ ಸಾಲ ತಕ್ಷಣವೇ ಮಂಜೂರುತ್ತವೆ, ಇಲ್ಲದಿದ್ದರೆ ಅದು ತಿರಸ್ಕಾರ ಕೂಡ ಆಗಬಹುದು. ಹಾಗಿದ್ದರೆ ಬೈಕ್ ಅಥವಾ ಕಾರ್ ಸಾಲ ಪಡೆಯಲು ಸಿಬಿಲ್ ಸ್ಕೋರ್ ಎಷ್ಟು ಇರಬೇಕೆಂದು ತಿಳಿಯಲು ಈ ವಿಡಿಯೋದನ್ನು ಪೂರ್ತಿಯಾಗಿ ನೋಡಿ. ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಬೈಕ್ ಮತ್ತು ಕಾರ್ ಸಾಲಗಳನ್ನು ಪಡೆಯಲು ಬ್ಯಾಂಕ್ಗಳಲ್ಲಿ ಗಂಭೀರವಾದ ನಿಮ್ಮ ಸಿಬಿಲ್ ಸ್ಕೋರ್ ಪರಿಶೀಲನೆ ಮಾಡುತ್ತವೆ. ಯಾಕಂತ ಹೇಳಿದರೆ ಗ್ರಾಹಕರು EMI ಯನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸಿ ಸಾಧ್ಯವಾಗುತ್ತದೆ ಎಂದು ಅವರು ಪರಿಶೀಲನೆ ಮಾಡ್ತಾರೆ. ಇನ್ನು ಬೈಕ್ ಮತ್ತು ಕಾರ್ ಸಾಲಗಳಿಗೆ ಹಾಗಿದ್ರೆ ಎಷ್ಟು ಸ್ಕೋರ್ ಇರಬೇಕು, ಎಷ್ಟು ಸಿಬಿಲ್ ಸ್ಕೋರ್ ಇರಬೇಕು? ಸಾಮಾನ್ಯವಾಗಿ ಬ್ಯಾಂಕುಗಳು ಮತ್ತು NBFCಗಳು ಆಟೋ ಲೋನ್ ಅಂದರೆ ಬೈಕ್ ಮತ್ತು ಕಾರ್ ಸಾಲಗಳಿಗೆ 750 ಅಥವಾ ಅದಕ್ಕಿಂತ ಹೆಚ್ಚಿನ ಸಿಬಿಲ್ ಸ್ಕೋರನ್ನು ಉತ್ತಮ ಅಂತ ಹೇಳಿದರೆ ಪರಿಗಣನೆ ಮಾಡ್ತವೆ. ಈ ಸ್ಕೋರ್ ಇದ್ದರೆ ಸಾಲವು ಸುಲಭವಾಗಿ ನಿಮಗೆ ಲಭ್ಯವಾಗುತ್ತದೆ ಮತ್ತು ಬಡ್ಡಿ ದರವು ಕೂಡ ಕಡಿಮೆಯಾಗೂ ಸಿಗುತ್ತವೆ. ನಿಮ್ಮ ಸ್ಕೋರ್ ಒಂದು ವೇಳೆ 700 ಅಥವಾ 749 ನಡುವೆ ಇದ್ದರೆ ನಿಮಗೆ ಸುಲಭವಾಗಿ ಸಾಲ ಸಿಗಬಹುದು. ಆದರೆ ನೀವು ಸ್ವಲ್ಪ ಹೆಚ್ಚು ಬಡ್ಡಿಯನ್ನು ಪಾವತಿ ಮಾಡಬೇಕಾಗಬಹುದು. ಇನ್ನು ನಿಮ್ಮ ಸ್ಕೋರ್ 650ಕ್ಕಿಂತ ಕಡಿಮೆ ಇದ್ದರೆ ಸಾಲ ಪಡೆಯುವ ಸಾಧ್ಯತೆಗಳು ಬಹಳ ಕಡಿಮೆ ಆಗಿರುತ್ತವೆ. ಇನ್ನು ನಿಮ್ಮ ಅರ್ಜಿ ಕೂಡ ತಿರಸ್ಕಾರ ಆಗಬಹುದು. ಹಾಗಿದ್ದರೆ ಸಿಬಿಲ್ ಸ್ಕೋರ್ ಇಲ್ಲದೆ ಸಾಲ ಸಿಗುವುದಿಲ್ಲವೇ? ಕೆಲವೊಮ್ಮೆ ಹೊಸ ಗ್ರಾಹಕರಿಗೆ ಸಿಬಿಲ್ ಸ್ಕೋರ್ ಇರುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ನಿಮ್ಮ ಆದಾಯ, ಉದ್ಯೋಗದ ಸ್ಥಿರತೆ ಮತ್ತು ಬ್ಯಾಂಕಿನ ಇತಿಹಾಸವನ್ನು ನೋಡಿ ಬ್ಯಾಂಕುಗಳು ಬೈಕ್ ಅಥವಾ ಕಾರ್ ಸಾಲವನ್ನು ಮಂಜೂರು ಮಾಡಬಹುದು. ಆದರೆ ಇಲ್ಲಿಯೂ ಬಡ್ಡಿ ದರ ಸ್ವಲ್ಪ ಹೆಚ್ಚು ಇರಬಹುದು ಮತ್ತು ಸಾಲದ ಮೊತ್ತ ಕೂಡ ಕಡಿಮೆ ಆಗಿರಬಹುದು. ಹಾಗಿದ್ದರೆ ಸಿಪಿ ಸ್ಕೋರ್ ಕಡಿಮೆ ಇದ್ದರೆ ಗೇನ್ ಮಾಡಬಹುದು. ನಿಮ್ಮ ಸ್ಕೋರ್ ಒಂದು ವೇಳೆ ಕಡಿಮೆ ಇದ್ದರೆ ನೀವು ಚಿಂತಿಸುವ ಅಗತ್ಯ ಇರುವುದಿಲ್ಲ. ಸಮಯಕ್ಕೆ ಸರಿಯಾಗಿ EMI ಮತ್ತು ಕ್ರೆಡಿಟ್ ಕಾರ್ಡ್ ಬಿಲ್ಗಳನ್ನು ಪಾವತಿ ಮಾಡಬೇಕು. ಇನ್ನು ಹೆಚ್ಚು ಸಾಲಗಳನ್ನು ತೆಗೆದುಕೊಳ್ಳುವುದಿದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಸಾಲವನ್ನು ತೆಗೆದುಕೊಂಡು ಹಳೆಯ ಸಾಲದ ಇತಿಹಾಸವನ್ನು ಉತ್ತಮವಾಗಿ ನಿರ್ವಹಣೆ ಮಾಡುವುದರಿಂದ ನಿಮ್ಮ ಸಿಬಿಲ್ ಸ್ಕೋರ್ ಕೇವಲ ತಿಂಗಳಲ್ಲಿ ಉತ್ತಮಗೊಳ್ಳಬಹುದು. ಇನ್ನು ಸ್ಕೋರ್ ಸುಧಾರಿಸಿದ ನಂತರ ಸಾಲ ಪಡೆಯುವುದನ್ನು ಬಹಳಷ್ಟು ಸುಲಭ ಆಗುತ್ತದೆ ಸ್ನೇಹಿತರೆ. ನಾವು ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನಾವು ನಿಮಗೆ ತಿಳಿಸ್ಕೊಡೋಣ ಪ್ರಯತ್ನ ಮಾಡ್ತೇವೆ ಸ್ನೇಹಿತರೆ. ಮತ್ತು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸ್ನೇಹಿತರೆ. ಆ್ಯಂಡ್ ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.